ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಪ್ರೋಮೋ ಬಂದಿದೆ. ಇವತ್ತಿನ ಪ್ರೋಮೋ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಈ ಪ್ರೋಮೋದಲ್ಲಿ ಒಂದು ಫೈನಲ್ ಕಂಟೆಂಡರ್ ಟಾಸ್ಕ್ ಅನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಈ ವೀಕಿಂದು ಗೊತ್ತೇ ಇರುತ್ತೆ. ಧನುಷ್ ಗೌಡ, ನಮ್ಮ ಸುಧೀರ್, ಮಲ್ಲಮ್ಮ, ಅದಾದ್ಮೇಲೆ ಚಂದ್ರಪ್ರಭಾ, ಸತೀಶ್ ಅವರು ಇಷ್ಟು ಜನ ಟಾಸ್ಕ್ ಆಡ್ಬೇಕಾಗಿತ್ತು, ಆಡ್ತಾ ಇದ್ರು. ನಿನ್ನೆ ಎಪಿಸೋಡ್ ನಾವು ನೋಡ್ತಾ ಇದ್ವಿ ಕೂಡ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಆ ಟಾಸ್ಕ್ ಅಲ್ಲಿ ರೂಲ್ಸ್ ನ ಕರೆಕ್ಟ್ ಫಾಲೋ ಮಾಡಿರಲ್ಲ. ಆದ ಕಾರಣ ಬಿಗ್ ಬಾಸ್ ಇಲ್ಲಿ ಟಾಸ್ಕ್ ಅನ್ನೇ ರದ್ದು ಮಾಡಿದ್ದಾರೆ. ಮತ್ತೆ ಇಲ್ಲಿ ನಿಜವಾಗ್ಲೂ ಅನ್ಯಾಯ ಆಗಿದ್ದು ಯಾರಿಗೆ? ಒಬ್ರಿಗೆ ಅನ್ಯಾಯ ಆಯ್ತಾ, ಮೂವರ್ಗೆ ಅನ್ಯಾಯ ಆಯ್ತಾ, 4 ಜನಕ್ಕ, 5 ಜನಕ್ಕ? ಯಾಕಂದ್ರೆ ಟಾಸ್ಕ್ ಆಡಿದ್ರೆ ಯಾರಾದ್ರೂ ಒಬ್ರು ಈ ವೀಕ್ ಅಲ್ಲಿ ಫೈನಲ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗ್ತಾ ಇದ್ರು. ಆದ್ರೆ ಇದೇ ಫೈನಲ್ ಆಗ್ತಿರ್ಲಿಲ್ಲ, ಮತ್ತೆ ಇನ್ನೊಂದ್ಸಲ ಟಾಸ್ಕ್ ಆಡ್ಬೇಕಾಗಿತ್ತು. ಆದ್ರೆ ಇಲ್ಲಿ ಮುಖ್ಯವಾಗಿ ಅನ್ಯಾಯ ಆಗಿದ್ದು ಯಾರಿಗೆ? ಪ್ರೋಮೋದಲ್ಲಿ ಏನಿದೆ ಅಂತೆಲ್ಲ ನೀಟಾಗಿ, ಸ್ವೀಟ್ ಆಗಿ, ಶಾರ್ಟ್ ಆಗಿ ರಿವ್ಯೂ ಮಾಡ್ತಾ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಇಲ್ಲಿ ಟಾಸ್ಕ್ ಬಗ್ಗೆ ಮಾತಾಡಲೇಬೇಕು. ಟಾಸ್ಕ್ ಏನಂದ್ರೆ ಅದು ಮುಖ್ಯವಾಗಿ ಇಲ್ಲಿ ಉಸ್ತುವಾರಿಗಳ ಜವಾಬ್ದಾರಿ ತುಂಬಾ ಇರುತ್ತೆ. ಉಸ್ತುವಾರಿಗಳು ಒಂದು ನಿರ್ಧಾರ ತಗೊಂಡಿದ್ರೆ ಅದ್ರ ಬಗ್ಗೆ ಯಾವುದೇ ಒಂದು ಇದು ಬರ್ತಿರ್ಲಿಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಟಾಸ್ಕ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಬರ್ದಿರ್ತಾರೆ ಏನಂತ, ಅವೆಲ್ಲ ಜೋಡಿಸಿರ್ತಾರಲ್ವಾ, ಎಲ್ಲ ಜೋಡಿಸಿದ ಮೇಲೆ ಎಂಡ್ ಪಾಯಿಂಟ್ ಇಂದ ಅಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಆ ಒಂದು ಇದು ಸ್ಲೇಟ್ ಇರ್ತಾವಲ್ಲ, ಅವು ಹಲಿಗೆಗಳಿರ್ತಾವಲ್ಲ, ಅದನ್ನ ಪುಷ್ ಮಾಡ್ಬೇಕು. ಅದು ಬಿದ್ರೆ ಆ ರೀತಿ ಒಂದು ಟಾಸ್ಕಿನ ರೂಲ್ಸ್. ಆದ್ರೆ ಧನುಷ್ ಗೌಡ ಏನಂತಾರೆ, ಧನುಷ್ ಗೌಡ ಇಸ್ ಎ ಎಕ್ಸ್ಟ್ರಾರ್ಡಿನರಿ. ತುಂಬಾ ಚೆನ್ನಾಗಿ ಟಾಸ್ಕ್ ಆಡಿದ್ದಾರೆ, ಯಾವುದೇ ಅನುಮಾನ ಇಲ್ಲ ಅಲ್ಲಿರೋ ಕಂಟೆಸ್ಟೆಂಟ್ ಗಳ ಕಂಪೇರ್ ಮಾಡಿದ್ರೆ. ಯಾಕಂದ್ರೆ ಅವ್ರಿನ್ನ ಅರ್ಧನೇ ಇಟ್ಟಿರಲಿಲ್ಲ, ಅಂತದ್ರಲ್ಲಿ 26 ಹಲಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಕೆಳಗ್ ಬೀಳಿಸಿದ್ದಾರೆ. ಬಟ್ ಸ್ವಲ್ಪ ರೂಲ್ಸ್ ಓದ್ಬೇಕಾಗಿತ್ತು, ಅರ್ಥ ಮಾಡ್ಕೋಬೇಕಾಗಿತ್ತು ಅಲ್ಲಿನ ಒಂದು ವೇ, ಅದು ಗೇಮ್ ಇದ್ದಾಗ. ಬಟ್ ಅವಸರಕ್ಕೆ ಅಪಾಯ ಅಂತ ನೋಡಿ ಆ ರೀತಿಯಾಗಿ ಅವಸರದಿಂದ ಟಾಸ್ಕ್ ಆಡಿ ಈ ರೀತಿ ಮಾಡ್ಕೊಂಡ್ರ ಅನ್ಸುತ್ತೆ. ಇಲ್ಲಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅಲ್ಲಿರೋ 5 ಜನ ಕಂಟೆಸ್ಟೆಂಟ್ಗಳು ಯಾರಿಗೂ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಅದು ಪುಷ್ ಮಾಡ್ಬೇಕು, ಎಂಡಿಂಗ್ ಪಾಯಿಂಟ್ ಇಂದ ಪುಷ್ ಮಾಡ್ಬೇಕಂತ. ಯಾಕಂದ್ರೆ ಜೋಡಿಸ್ಬೇಕು, ಪುಷ್ ಮಾಡ್ಬೇಕಂತಾನೆ ಎಲ್ಲರಿಗೂ ಗೊತ್ತಿದ್ದು. ಇಲ್ಲಿ ಒಂದಂತೂ ಸತ್ಯನ ಮಾತಾಡ್ತೀನಿ, ಸುಧೀರ್ ಅವರು ರೈಸ್ ಮಾಡೋ ಪಾಯಿಂಟ್ ಅಲ್ಲಿ ನ್ಯಾಯ ಇದೆ. ಯಾಕಂದ್ರೆ ಅವ್ರಿಗೂ ಗೊತ್ತಿರಲಿಲ್ಲ, ಅದು ಒಪ್ಕೊಂತೀವಿ. ಯಾಕಂದ್ರೆ ಅಲ್ಲಿರೋ ಕಂಟೆಂಟ್ ಒಪ್ಕಿರಲಿಲ್ಲ. ಬಟ್ ಇಲ್ಲಿ ಸುಧೀರ್ ಒಂದು ನ್ಯಾಯ ಇದೆ. ಯಾಕೆ ಅದು ಗೊತ್ತಾ? ಮುಖ್ಯವಾಗಿ ಈಗ ಔಟ್ ಆಫ್ ದ ಗೇಮ್ ಆದ್ರೆ ಧನುಷ್ ಗೌಡ ಒಬ್ಬರೇ ಹೋಗ್ತಾರೆ ಆ ಗೇಮ್ ಇಂದ. ಆದ್ರೆ ಧನುಷ್ ಗೌಡ ಗೆದ್ರೆ ಇವು ಎಲ್ಲರಿಗೂ ಅನ್ಯಾಯ ಆಗುತ್ತಲ್ಲ. ಈಗ ಟಾಸ್ಕ್ ಆಡಿದರೆ ಗೆದ್ದಿದ್ದಾರೆ, ಓಕೆ, ಪ್ರಾಬ್ಲಮ್ ಇಲ್ಲ. ಉಸ್ತುವಾರಿಗಳು ಕೂಡ ಸೇರಿ ಏನಂತ ಹೇಳಿದ್ರು, ಬಿಗ್ ಬಾಸ್ಗೆ ಧನುಷ್ ಗೌಡ ಗೆದ್ದಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಬಿಗ್ ಬಾಸ್ ಇಟ್ಟ ಬೆಂಕಿಗೆ ಒತ್ತಿ ಉರಿತಾ ಇದೆ ಬಿಗ್ ಬಾಸ್ ಮನೆ ಅಂತ ಹೇಳ್ಬೋದು ಈಗ. ಯಾಕಂದ್ರೆ ಬಿಗ್ ಬಾಸ್ ಆ ಒಂದು ರೂಲ್ಸ್ ಇಲ್ಲ, ಓಕೆ, ಉಸ್ತುವಾರಿಗಳ ನಿರ್ಣಯ ಒಂದು ಕೊನೆಯ ನಿರ್ಧಾರವಾಗಿರುತ್ತೆ ಅಂತ ಏನಾದ್ರು ಇದ್ ಮಾಡ್ಬಿಟ್ಟು ವಿನ್ನಿಂಗ್ ಕೊಟ್ಟಿದ್ರೆ ಧನುಷ್ ಗೌಡ ಅವ್ರು ವಿನ್ ಆಗ್ತಾ ಇದ್ರು. ಬಟ್ ಇಲ್ಲಿ ಬಿಗ್ ಬಾಸ್ ಏನ್ ಮಾಡಿದ್ರು, ಟಾಸ್ಕ್ ರೂಲ್ಸ್ ಗೊತ್ತಾ, ಟಾಸ್ಕ್ ಏನೋ ಗೊತ್ತಾ, ಹೆಂಗ್ ಗೊತ್ತಾ, ಹಿಂಗ್ ಗೊತ್ತಾ ಅಂತ ಹೇಳಿ ಲೆಟರ್ ಎಲ್ಲ ಓದಿಸಿ ಸ್ಟಾರ್ಟಿಂಗ್ ಇಂದ ಮಾಡ್ಬೇಕಾಯ್ತು, ಎಂಡಿಂಗ್ ಮಾಡಿದ್ರ ಇದು ರಾಂಗು ಅಂತ ಹೇಳಿ ಪ್ರೂವ್ ಮಾಡ್ತಾರೆ. ಆ ಟೈಮಲ್ಲಿ ಅಲ್ಲಿ ಶುರುವಾಗುತ್ತೆ ಆರ್ಗ್ಯುಮೆಂಟ್. ಒಂದ್ ವೇಳೆ ಬಿಗ್ ಬಾಸ್ ಒಪ್ಕೊಂಡಿದ್ದು ಆಗ್ಲಿಲ್ಲ, ಇಂಥ ಆರ್ಗ್ಯುಮೆಂಟ್ಗಳು, ಜಗಳಗಳು ಬೇಕು, ಅದಕ್ಕೆ ಈ ರೀತಿ ಮಾಡ್ತಾರೆ. ಅದನ್ನ ನಾವು ನೋಡ್ತೀವಿ, ಈ ರೀತಿ ರಿವ್ಯೂ ಮಾಡ್ತಾ ಇರ್ತೀವಿ. ಖಂಡಿತವಾಗ್ಲೂ ಇಲ್ಲಿ ಕೇವಲ ಕಿತ್ತಾಡ್ಬೇಕಂತಾನೆ ಪ್ಲಾನ್ ಇಟ್ಟಿದ್ರು, ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಯಾಕಂದ್ರೆ ಈಗ ಒಬ್ಬರಿಗೆ ಅನ್ಯಾಯ ಆಗೋದಕ್ಕೂ 4 ಜನಕ್ಕೆ ಅನ್ಯಾಯ ಆಗೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಇಲ್ಲಿ ಮುಖ್ಯವಾಗಿ ಸುಧೀರ್ ಆಗಿರ್ಬೋದು, ಮಲ್ಲಮ್ಮ ಆಗಿರ್ಬೋದು, ಚಂದ್ರಪ್ರಭಾ ಆಗಿರ್ಬೋದು, ಸತೀಶ್ ಆಗಿರ್ಬೋದು, ಇವರು ಮೂವರು ಗೇಮ್ ಆಡ್ಬೋದು. ಈಗ ಧನುಷ ಒಂದ್ ವೇಳೆ ಗೇಮ್ ಇಂದ ಔಟ್ ಆಫ್ ದ ಗೇಮ್ ಆದ್ರೆ ಇವ ಮೂವರು ಮತ್ತೆ ಆಡ್ಬೋದು. ಇಲ್ಲ ಧನುಷ್ ವಿನ್ನಿಂಗ್ ಕೊಟ್ರೆ ಈ ಮೂವರ್ಗೂ ಅನ್ಯಾಯ ಆಗುತ್ತೆ. ಇಲ್ಲಿ ತಪ್ಪು ಮಾಡಿದ್ದಾರೆ, ಕ್ಲಿಯರ್ ಕಟ್ ಆಗಿ ಗೊತ್ತೇ ತಪ್ಪಾಗಿದೆ, ತಪ್ಪ ಮಾಡಿದ್ದಾರೆ ಅಂತ. ಆದ್ರೆ ಇವರು ಮೂವರು ಯಾರು ಬಲಿ ಆಗ್ತಿದ್ರೆ ಗೊತ್ತಿಲ್ಲ. ಈಗ ಧನುಷ್ ಅವ್ರು ಬಲಿ ಆಗಿದ್ದಾರೆ, ರೂಲ್ಸ್ ಪ್ರಕಾರ ಧನುಷ್ ಔಟ್ ಆಫ್ ದ ಗೇಮ್ ಆಗ್ಬೇಕು. ಆದ ಕಾರಣ ನಾನು ಹೇಳಿದೆ ಅಂದ್ರೆ ಸುಧೀರ್ ಅವರು ಮಾತಾಡುವ ಮಾತಲ್ಲಿ ನ್ಯಾಯ ಇದೆ ಅಂತ. ಈಗ ಒಬ್ರಿಗೆ ಅನ್ಯಾಯ ಆಗೋದು ಬೆಸ್ಟಾ, ಮೂವರು ಅನ್ಯಾಯ ಆಗೋದು ಬೆಸ್ಟಾ? ಅವ್ರು ಮೂವರು ಯಾರು ಗೆಲ್ತಾರ ಗೊತ್ತಿಲ್ಲ, ಕೊನೆ ಗೆಲ್ಲೋದು ಒಬ್ರೇನೆ. ಆದ್ರೆ ಮೂವರ್ಗೆ ಅನ್ಯಾಯ ಬೆಸ್ಟಾ, ಇವ್ರಿಗೆ ಬೆಸ್ಟಾ? ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ ಬಿಗ್ ಬಾಸ್ ಅವರು ರದ್ದು ಮಾಡಿದ್ದಾರೆ, ಪ್ರೋಮೋದಲ್ಲಿ ಹೇಳ್ತಾರೆ. ಆಮೇಲೆ ಸ್ಟಾರ್ಟ್ ಮಾಡ್ತಾರ, ಏನ್ ಮಾಡ್ತಾರ ಗೊತ್ತಿಲ್ಲ. ಒಂದ್ ವೇಳೆ ರದ್ದಾದ್ರೂ ಒಳ್ಳೇದ. ಎದಕ್ಕೆ ಹೇಳಿ, ಅವರಿಗೆ ಫೈನಲ್ ಕಂಟೆಂಡರ್ ಟಾಸ್ಕ್ ಆಡಕ್ಕೆ ಇನ್ನೂ ಜನ ಜಾಸ್ತಿ ಉತ್ಸಾಹವಾಗಿರ್ತಾರೆ, ಇನ್ನೂ ಫೈಟ್ ಆಗ್ತವೆ, ಇನ್ನೂ ಟಾಸ್ಕ್ ಆಡಿಸ್ತಾರೆ, ಇನ್ನೂ ಇದು ಮಾಡ್ತಾರೆ ಅಂತ ಹೇಳಿ ಬಿಗ್ ಬಾಸ್ ಪ್ಲಾನ್ ಮಾಡ್ತಾ ಇದ್ದಾನೆ. ಇದು ನಿಜವಾಗ್ಲೂ ನಡೆದಿರೋ ಸತ್ಯ. ಇಲ್ಲಿ ಮುಖ್ಯವಾಗಿ ಅಲ್ಲಿರೋ ಕಂಟೆಸ್ಟೆಂಟ್ ಗಳಿದಾರಲ್ಲ, ಕೇವಲ ಸುಧೀರ್ ಅಂತಲ್ಲ, ಮಲ್ಲಮ್ಮ ಆಗಿರ್ಬೋದು, ಚಂದ್ರಪ್ರಭಾ ಆಗಿರ್ಬೋದು, ಸತೀಶ್ ಅವ್ರಿಗಾಗೋದು ನಿನ್ನೆ ಎಪಿಸೋಡ್ ನೋಡಿದಾಗಲೇ ನಮಗೆ ಗೊತ್ತಾಗ್ತಾ ಇತ್ತು. ಅವ್ರನ್ನ ಕೇಳಿದಾಗ ಹೋಗಿ ನಾವು ಗೇಮ್ ಮಾಡ್ತೀರ ಅಂತ ಕೇಳಿದ್ರೆ, ಹೌದು ನಾವು ಗೇಮ್ ಮಾಡ್ತೀವಿ, ನಾವು ಮುಂಚೆನೆ ಗೇಮ್ ಮಾಡ್ತೀವಿ, ನಾವು ನೆಕ್ಸ್ಟ್ ಗೇಮ್ ಮಾಡ್ತೀವಿ, ಇವ್ರನ್ನೇ ತೆಗೆದ್ಬಿಡ ಅಂತ.
ಈ ಟೈಲ್ ಏನಾಗುತ್ತೆ ಅಂದ್ರೆ ಧನುಷ್ ಅವರು ಮತ್ತೆ ನಮ್ಮ ಚಂದ್ರಪ್ರಭು ಅವರು ವಾಯ್ಸ್ ರೈಸ್ ಮಾಡ್ತಾರೆ. ಇಲ್ಲಿ ಆಕ್ಚುಲಿ ಹೇಳೋದೇನಂದ್ರೆ ಅಲ್ಲಿ ಯಾರ್ದು ತಪ್ಪು ಅಂತ ಕೇಳೋದಾದ್ರೆ ಮುಖ್ಯವಾಗಿ ಉಸ್ತುವಾರಿಗಳು ತಪ್ಪು, ಅವನ್ನ ಡಿಸ್ಕ್ವಾಲಿಫೈ ಮಾಡಬಹುದಾಗಿತ್ತು. ಈಗಲೂ ಚಾನ್ಸಸ್ ಇದೆ ಡಿಸ್ಕ್ವಾಲಿಫೈ ಮಾಡಬಹುದು ಉಸ್ತುವಾರಿಗಳು. ಆದ್ರೆ ಇಲ್ಲಿ ಏನಂದ್ರೆ ಬಿಗ್ ಬಾಸ್ ಇವ್ರು ಹೇಳಿರ್ತಾರೆ, ಬಿಗ್ ಬಾಸ್ ನಾವು ಯಾವುದೇ ಒಂದು ರಿಸಲ್ಟ್ ಅನೌನ್ಸ್ ಮಾಡೋದಿಲ್ಲ, ಇವ್ರು ಯಾರು ಗೆದ್ದಿಲ್ಲ ಅಂತ ಹೇಳಿ ಅವ್ರು ಏನು ಬಿಗ್ ಬಾಸ್ಗೆ ಏನು ಅನೌನ್ಸ್ಮೆಂಟ್ ಕೊಟ್ಟಿರಲ್ಲ. ಆದ ಕಾರಣ ಬಿಗ್ ಬಾಸ್ ಸೋತು ಮನಸ್ಸೋತು ಇನ್ನು ಸಾಕು ಸವಾಸ ಅಂತ ಹೇಳಿ ಟಾಸ್ಕ್ ರದ್ದು ಮಾಡಿರ್ತಾರೆ. ಬಟ್ ಉಸ್ತುವಾರಿಗಳ ಕೈಲಿ ಇರುತ್ತೆ, ಉಸ್ತುವಾರಿಗಳು ಒಂದು ಒಳ್ಳೆ ಡಿಸಿಷನ್ ತಗೊಂಡಿದ್ರೆ ಯಾರೋ ಒಬ್ರು ವಿನ್ ಆಗೋದು. ಆದ ಕಾರಣ ಉಸ್ತುವಾರಿಗಳಿಗೆ ಪಂಚಾಯತಿಯಲ್ಲಿ ಸಖತ್ತಾಗಿ ಇರುತ್ತೆ ಕ್ಲಾಸ್ ಅಂತ ಈ ಮೂಲಕ ಹೇಳ್ಬೋದು. ಮುಖ್ಯವಾಗಿ ನನ್ಗನ್ಸಿದ್ದೇನೆಂದ್ರೆ ಧನುಷ್ ಗೌಡ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿ ಇವ್ರ ಮೂವರ್ನ ಗೇಮ್ ಮಾಡಿಸಬಹುದಾಗಿತ್ತು. ಇಲ್ಲ ಅವ್ರ ಮೂವರ್ನ ಕನ್ವಿನ್ಸ್ ಮಾಡಿ ಧನುಷ್ ಗೌಡ ಅವ್ರನ್ನ ಒಂದು ವಿನ್ ಮಾಡಬಹುದಾಗಿತ್ತು. ಯಾರಾದ್ರೂ ಒಬ್ರು ಆದ್ರೂ ಹೋಗ್ತಾ ಇದ್ರಲ್ಲ, ಆ ರೀತಿ ಇತ್ತು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ನಾನಾ ನಾನಾ ಅನ್ನೋ ಒಂದು ಇದ್ರಲ್ಲಿ ಹೋಗಿ ಕೊನೆಗೂ ಒಬ್ರು ಗೆಲ್ಲಂಗ ಆಗುತ್ತೆ. ಫೈನಲ್ ಕಂಟೆಂಡರ್ ಟಾಸ್ಕ್ ಆಡೋ ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ ಎಲ್ಲರೂ. ಮತ್ತೆ ನಿಮ್ಮ ಪ್ರಕಾರ ಅನ್ಯಾಯ ಆಗಿದ್ದು ಯಾರಿಗಂತ ಹೇಳಿ ಇಲ್ಲಿ ನಾನು ಧನುಷ್ ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ. ಧನುಷ್ ಅವರು ಸೂಪರ್ ಎಕ್ಸಲೆಂಟ್ ಎಕ್ಸ್ಟ್ರಾರ್ಡಿನರಿ ಗೇಮ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಅಲ್ಲಿ 3 ಜನಕ್ಕೆ ಅನ್ಯಾಯ ಆಗುತ್ತೆ. ಈಗ ಬಿಗ್ ಬಾಸ್ ನಾನು ಅದನ್ನೇ ಹೇಳೋದು, ಬಿಗ್ ಬಾಸ್ ಅವರು ಉಸ್ತುವಾರಿಗಳ ಒಂದು ನಿರ್ಣಯ ಒಪ್ಕೊಂಡು ಡನ್ ಅನ್ನಿದ್ರೆ ಅಲ್ಲಿ ಏನೂ ಆಗ್ತಿರ್ಲಿಲ್ಲ. ಬಿಗ್ ಬಾಸ್ ನೀವು ಆಡಿದ ರಾಂಗ್, ಆ ರೀತಿ ಆಡಬಾರ್ದಾಗಿತ್ತು, ಇದು ಕರೆಕ್ಟ್ ಅಲ್ಲ, ರೂಲ್ಸ್ ಬ್ರೇಕ್ ಮಾಡಿರಾ ಅಂತ ಬಿಗ್ ಬಾಸ್ ಹೇಳಿದ್ಮೇಲೆ ಅಲ್ಲಿ ಬ್ರೇಕ್ ಮಾಡಿರೋದು ಯಾರು? ಧನುಷ್ ಗೌಡ ಸ್ಟಾರ್ಟಿಂಗ್ ಅಲ್ಲೇ ತುಂಬಾ ಚೆನ್ನಾಗಿ ಗೇಮ್ ಮಾಡಿರ್ಬೋದು, ಗೆದ್ದಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಕರೆಕ್ಟ್ ಆಗಿ ಆಡಿಲ್ಲಲ್ಲ. ಇನ್ನು ಇವ್ರು ಮೂವರು ಈಗ ಯಾರೇ ಹೋಗಿದ್ರು ಅದು ಯಾರ ಮೈಂಡ್ ಸೆಟ್ ಅಲ್ಲಿ ಯಾರ ಪರ್ಸ್ಪೆಕ್ಟಿವ್ ಆ ರೀತಿ ಆಗ್ತಾ ಇತ್ತು ಗೊತ್ತಿರ್ಲಿಲ್ಲ. ಬಟ್ ತಪ್ಪು ನಡೆದು ಹೋಗಿದೆ, ಅದು ಧನುಷ್ ಗೌಡದಿಂದೆ. ಅದು ಅವ್ರಿಗೆ ಲಕ್ ಇಲ್ಲ ಅಂತಾನೆ ಹೇಳ್ಬೋದು. ಒಂದ್ ವೇಳೆ ಇವ್ರು ಮೂವರಲ್ಲಿ ಯಾರಾದ್ರೂ ಹೋಗಿದ್ರು ಅವ್ರಿಗೂ ಅದೇ ಅನ್ಯಾಯ ಆಗ್ತಿತ್ತು, ಇವ್ರಿಗೂ ಅದೇ ಅನ್ಯಾಯ ಆಗ್ತಿತ್ತು. ಆದ ಕಾರಣ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿ ಇನ್ನೊಂದ್ಸಲ ಗೇಮ್ ಶುರು ಮಾಡಬಹುದಾಗಿತ್ತು. ಬಟ್ ಇದಕ್ಕೆ ಉಸ್ತುವಾರಿಗಳ ಅವಕಾಶ ಮಾಡಿ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಇದು ತಪ್ಪು ನಿರ್ಧಾರ, ಉಸ್ತುವಾರಿ ನಿರ್ಧಾರ ತಪ್ಪು ಅಂತ ಹೇಳ್ತೀನಿ ನಾನಾದಗಿನ. ಮತ್ತೆ ನೀವು ಪ್ರೋಮೋ ನೋಡಿದ್ರೆ ನಿಜವಾಗ್ಲೂ ಅನ್ಯಾಯ ಯಾರಿಗಾಗಿದೆ ಅಂತ ನೀವು ಹೇಳಿ. ಇನ್ನು ಈ ಟಾಸ್ಕ್ ಅಲ್ಲಿ ಯಾರಿಗೂ ಸಿಕ್ಕಿಲ್ಲ, ಮತ್ತೆ ಇನ್ನೊಂದ್ಸಲ ಅದೇ ಟಾಸ್ಕ್ ಆಡಿಸ್ತಾರೆ, ಅದೇ ರೀತಿ ಟಾಸ್ಕ್ ಆಡಿಸ್ತಾರೆ. ಇಲ್ಲಾಂದ್ರೆ ಇವತ್ತು ಆಲ್ರೆಡಿ ಫ್ರೈಡೆ ಆಗಿರುತ್ತೆ, ಈ ವಾರ ಯಾರು ಫೈನಲ್ ಕಂಟೆಂಡರ್ ಆಗಲ್ಲ. ಶನಿವಾರ ಪಂಚಾಯತಿ ಎಲ್ಲ ಸಖತ್ತ ಕ್ಲಾಸ್ ಇರುತ್ತೆ ಅಂತ ಹೇಳ್ತೀನಿ ನನ್ನ ಪ್ರಕಾರ. ಇನ್ನು ಚಂದ್ರಪ್ರಭಾ ಅವರು ಮತ್ತೆ ಧನುಷ್ ಅವರು ಜಗಳ ಆಡ್ತಿದ್ದಾರೆ. ಬೆಳ್ ತೋರಿಸಿ ಮಾತಾಡಬೇಡ ಅಂತ ನಮ್ಮ ಚಂದ್ರಪ್ರಭಾ ಅವರು ಹೇಳ್ತಾರೆ. ಅವರೇ ಬೆಳ್ ತೋರಿಸಿ ಮಾತಾಡ್ತಾ ಇದಾರೆ, ಕ್ಲಿಯರ್ ಕಟ್ ಆಗಿ ಪ್ರೋಮೋದಲ್ಲಿ ಗೊತ್ತಾಗ್ತಿದೆ. ಈ ರೀತಿ ಇವು ಅಂತಿದ್ದಾರೆ, ಆ ರೀತಿ ಇವು ಅಂತಿದ್ದಾರೆ. ಸರ್ವೇ ಸಾಮಾನ್ಯ ಬಿಗ್ ಬಾಸ್ ಮನೇಲಿ ಆದ್ಮೇಲೆ ಜಗಳ, ಆರ್ಗ್ಯುಮೆಂಟ್, ಡಿಬೇಟ್ ಇವೆಲ್ಲ ಕಾಮನ್. ಒಂದಂತೂ ಸತ್ಯ, ಇಷ್ಟು ದಿನ ಕಷ್ಟಪಟ್ಟದಕ್ಕೂ ಪ್ರತಿಫಲ ಇಲ್ಲದೆ ಆಗ್ಬಿಡ್ತಲ್ಲ ಅಂತ ಅನ್ಸುತ್ತೆ. ಅಲ್ಲಿ ಮುಖ್ಯವಾಗಿ ನಮ್ಮ ಚಂದ್ರಪ್ರಭಾ ಅವರು, ನಮ್ಮ ಸತೀಶ್ ಅವರು ಏನೋ ಒಂದು ಸೀಕ್ರೆಟ್ ಟಾಸ್ಕ್ ಆಡಿ ಗೆದ್ದಿದ್ರು. ಪಾಪ ಅವರು ಜಂಟಿ ತಂಡದಲ್ಲಿ ಯಾರು ಗೆದ್ದಿರಲಿಲ್ಲ, ಅವ್ರು ಗೆದ್ದಿದ್ರು. ಬಟ್ ಈಗ ಅವ್ರಿಗೂ ಅನ್ಯಾಯ ಆಯ್ತು ಅನ್ಸುತ್ತೆ. ಅಲ್ಲಿರೋ ಕಂಟೆಸ್ಟೆಂಟ್ಗೆ ಎಲ್ಲರಿಗೂ ಅನ್ಯಾಯ ಆದಂಗೆ. ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಹೇಳೋದೇನಂದ್ರೆ ಧನುಷ್ ಅವರು ಆಡಿದ್ದಾರೆ, ಗೆದ್ದಿದ್ದಾರೆ, ಅದು ರೂಲ್ಸ್ ಬ್ರೇಕ್ ಆಗಿದೆ ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಅದನ್ನ ಅಲ್ಲಿಗೆ ಕ್ಲೋಸ್ ಮಾಡಿ ಡಿಸ್ಕ್ವಾಲಿಫೈ ಮಾಡಿ ಇವ್ರನ್ನ ಆಡಿಸಿ ಚೆನ್ನಾಗಿರೋದು. ಇಲ್ಲ ಇವ್ರನ್ನ ಕನ್ವಿನ್ಸ್ ಮಾಡಿ ಅವರಿಗೆ ಚಾನ್ಸ್ ಕೊಡಿದ್ರೆ ಚೆನ್ನಾಗಿರೋದು. ಈ ರೀತಿ ಆಗುತ್ತೆ. ಇಲ್ಲಿ ತಪ್ಪು ಯಾರ್ದು ಅಂತ ಕೇಳಿದ್ರೆ ನನ್ನ ಪ್ರಕಾರ ಉಸ್ತುವಾರಿಗಳದು ಬಿಗ್ ಬಾಸ್ ಅಂತ ಹೇಳ್ತೀನಿ. ಎಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಬಿಗ್ ಬಾಸ್ ಬೆಂಕಿ ಹಾಕಿ, ತುಪ್ಪ ಹಾಕಿ, ಗಡ್ಡೆಗೆ ಹಾಕಿ, ನಡೀರಿ ನೀವು ಮಾಡಗಳ್ರಿ, ನೀವು ಮಾಟ ನೀವು ಆಡ್ರಿ, ನಾನು ನೋಡ್ತಾ ಇರ್ತೀನಿ ಅಂತೇಳಿ ಮಾಡ್ತಾ ಇದ್ದಾರೆ. ಅದೇ ಪ್ರೋಮೋ ಬಂದಿದೆ. ಇವತ್ತಿನ ಪ್ರೋಮೋ ವಿಶೇಷತೆ ಇದಾಗಿತ್ತು. ದಯವಿಟ್ಟು ಇಂಥ ಅಪ್ಡೇಟ್ಗಳು, ಪ್ರೋಮೋಗಳ ಇರೋ ಬಗ್ಗೆ ಎಪಿಸೋಡ್ ರಿವ್ಯೂಸ್ ಎಲ್ಲ ಎಪಿಸೋಡ್ ರಿವ್ಯೂ ಮಾಡಿದ್ದೀನಿ, ಕೆಳಗಡೆ ಹೋಗಿ ನೋಡಿ. ಅಪ್ಡೇಟ್ ಬೇಕಂದ್ರೆ ದಯವಿಟ್ಟು ಡಿಡಿ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಡಿ ಟಿವಿ ಕನ್ನಡ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ, ಕೆಳಗಡೆ ಹೋಗಿ ಜಾಯಿನ್ ಆಗಿ. ಅದರಲ್ಲಿ ಅಫಿಷಿಯಲ್ ಆಗಿ ಅಪ್ಡೇಟ್ಸ್ಗಳು, ವಿಡಿಯೋಗಳೆಲ್ಲ ಸಿಗ್ತಾ ಇರ್ತವೆ. ನೀವು ಡೈರೆಕ್ಟ್ ಆಗಿ ಅಲ್ಲಿ ಹೋಗಿ ನೋಡ್ಬೋದು. ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಹುಡ್ಕೋದಕ್ಕಿಂತ ಅಲ್ಲಿ ಪ್ರೋಮೋ ಹಾಕಿರ್ತೀನಿ, ಪ್ರೋಮೋಗಳು ನೀವು ಡೈರೆಕ್ಟ್ ಆಗಿ ಹೋಗಿ ನೋಡ್ಬೋದು, ನಿಮ್ಮ ಅನುಭವನ ಹಂಚ್ಕೋಬಹುದು. ಈ ರೀತಿಯಾಗಿತ್ತು ಇವತ್ತಿನ ಒಂದು ಪ್ರೋಮೋ ರಿವ್ಯೂ. ಮತ್ತೆ ನಿಮ್ಮ ಪ್ರಕಾರ ಅನ್ಯಾಯ ಆಗಿದ್ದು ಯಾರಿಗೆ ಅಂತ ಕಮೆಂಟ್ ಮಾಡಿ. ಹೇಳದಲ್ಲ, ಚಾನಲ್ ಮಾತ್ರ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಹೈಪ್ ಬಟನ್ ಇರುತ್ತೆ ಪಕ್ಕದಲ್ಲಿ, ಹೈಪ್ ಕೊಡಿ. ಲೈಕ್ ಮಾಡ್ತಾ ಇದ್ದೀರಾ ಬಟ್ ಹೈಪ್ ಕೊಡ್ತಾ ಇಲ್ಲ. ಹೈಪ್ ಕೊಡೋದ್ರಿಂದ ಬೇರೆ ಸಜೆಸ್ಟ್ ಮಾಡುತ್ತೆ, ಒಂದು ವಿಡಿಯೋ ವೈರಲ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಆದ ಕಾರಣ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.